ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಮ್ಮಲ್ಲಿ ನಾಟಿ ಆಗ್ತಾ ಉಂಟು. ಈಗಾಗಲೇ ನಾಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ನಾಟಿ ಮಾಡುವ ಮಧ್ಯ ಹಾಡನ್ನೆಲ್ಲ ಹೇಳ್ತಾರೆ, ಮತ್ತು ಹೇಗೆ ನಾಟಿ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಬರುವ. ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ರಿ? ಹಾಂ, ನಮ್ಮನೆ ನಟ್ಟಿ ಹೇಳು. ಹಾಂ ಹಾಂ, ನೀನೇ ಮಾತಾಡಿ, ಎಂತ ಬೇಕಾದ್ರೂ ಮಾತಾಡು. ಹಾಂ ನಾವಿಲ್ಲಿ ಭತ್ತ ನಾಟಿಗೆ ಆಯ್ಕೆ ಮಾಡ್ತಿರುವಂಥ ತಳಿ ಕಜ್ಜೆಜಯ. ಇದು ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಜಾಸ್ತಿ ಬೆಳೀತಾರೆ. ಇದರಿಂದ ತುಂಬ ಇಳುವರಿ ಕೂಡ ಬರ್ತದೆ. ಇದು ನಾವು ಬಾಯ್ಲ್ಡ್ ರೈಸ್ ಆಗಿ ಉಪಯೋಗ ಮಾಡುವಂಥದ್ದು. ಇದರಿಂದ ಹೆಲ್ತಿಗೆ ಕೂಡ ಒಳ್ಳೆಯ ಉಪಯೋಗವಿದೆ. ಹಾಗೆ ಇದು ನಾವು 1 ಫೀಟ್ ಅಂತರದಲ್ಲಿ 2ರಿಂದ 3 ನೇಜಿ ಸಸಿಗಳನ್ನು ನಡ್ತಾ ಇರುವಂಥದ್ದು ಮಾತ್ರ. ಇದು ಬೆಳೆದು ದೊಡ್ಡದಾಗುವಾಗ ತುಂಬ ಒಂದು 3 ನಟ್ಟಿದ್ರಲ್ಲಿ 30ರಿಂದ 40 ಸಸಿಗಳು ಮೇಲೆ ಬರ್ತವೆ. ಒಳ್ಳೆ ಇಳುವರಿ ಕೂಡ ಬರ್ತದೆ. ಹಾಗೆ ನಾಟಿ ಕೂಡ ಮುಗೀತು. ಇವತ್ತು ಒಂದು ಶೆಡ್ಡಿನ ಕೋಳಿ ಕೂಡ ನಮ್ಮದು ತಂದೂರಿಗೆ ಲಿಫ್ಟಾಗಿ ಹೋಗಿದೆ. ಇನ್ನು ಉಳಿದಿರುವಂಥದ್ದು ಒಂದು ಶೆಡ್ಡಲ್ಲಿ ಮಾತ್ರ ಕೋಳಿ. ಹೀಗೆ ಒಂದು ಶೆಡ್ಡಲ್ಲಿ ಇವತ್ತು ಇದಕ್ಕೆ 32 ಡೇಸ್ ಕಂಪ್ಲೀಟ್ ಆಗ್ತಾ ಬಂತು. 32 ಡೇಸಲ್ಲಿ ತುಂಬ ದೊಡ್ಡದಾಗಿದೆ. ಇದು ತಂದೂರಿ ವೆಯ್ಟ್ ಎಲ್ಲ ಕ್ರಾಸ್ ಆಗಿ ಜಾಸ್ತಿ ಆಗಿದೆ. 1.8 ಬಾಡಿ ವೆಯ್ಟ್ ಥರ
ಕಾಣ್ತಾ ಇದೆ. ಅಂದರೆ ಎಕ್ಸಾಕ್ಟಾಗಿ ನಾವು ವೆಯ್ಟ್ ಮಾಡಿ ನೋಡಿಲ್ಲ. 1.8 ಕೋಳಿ ನೋಡುವಾಗ ಅನಿಸ್ತದೆ 1.8 ಕ್ರಾಸ್ ಆಗಿರ್ಬೋದು ಅಂತ. ಹಾಗೆಯೇ ನಾನಿವತ್ತು ನಿಮಗೆ 1,000 ಕೋಳಿಯನ್ನು ನಾವು ಲಿಫ್ಟ್ ಮಾಡಿ ಅಂತ ಹೇಳಿದರೆ ಗಾಡಿಗೆ ಲೋಡ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನಾವಿಲ್ಲಿ 1,000 ಕೋಳಿಯನ್ನು ಲೋಡ್ ಮಾಡಬೇಕಂತ ಹೇಳಿದರೆ ಮಿನಿಮಮ್ 2 ಲೇಬರ್ ಬೇಕಾಗ್ತದೆ. ಅಂತೇಳಿದರೆ ಇವಾಗ ಕೋಳಿ ಚಿಕ್ಕದಾದರೆ ಒಂದು 70ರಿಂದ 80 ಬಾಕ್ಸು, ಹಾಗೆ ಕೋಳಿ ದೊಡ್ಡದಾದರೆ ಮಿನಿಮಮ್ ಒಂದು 60ರಿಂದ 70 ಬಾಕ್ಸ್ ಅಂತೂ ಇದ್ದೇ ಇರ್ತದೆ. 2 ಸಾಕಾಗ್ತದೆ. 2 ಲೇಬರಿಗೆ ಒಂದು 700 ರುಪೀಸ್ ಅವರ ಚಾರ್ಜು, ಪ್ಲಸ್ ಒಂದು ಟ್ರಾನ್ಸ್ಪೋರ್ಟೇಷನ್ ಅವರಿಗೆ ಪೆಟ್ರೋಲಿಗೆ ಗಾಡಿಗೆ ಕೊಡಲಿಕ್ಕೆ ಒಂದು 200, ದೂರ ಆದರೆ 200, ಹತ್ತಿರ ಆದರೆ ಒಂದು 100 ರುಪೀಸು, ಒಂದು 700ರಿಂದ 800 ಅಥವಾ 900 ರೂಪಾಯಿ ಪರ್ ಪರ್ಸನ್ ಚಾರ್ಜ್ ಆಗ್ತದೆ. ಇಲ್ಲಿ ನಾವು ಬಾಕ್ಸನ್ನು ಗಾಡಿಯಿಂದ ಅನ್ಲೋಡ್ ಮಾಡಿಕೊಂಡು ಹಾಗೆ ಕೋಳಿಯನ್ನು ಬಾಕ್ಸಿಗೆ ಲೋಡ್ ಮಾಡಿ ಪುನಃ ನಾವು ಗಾಡಿಗೆ ಕೊಡುವಂಥದ್ದು. ಅಲ್ಲಿ ಕಂಪನಿ ಕಡೆಯಿಂದ 2 ಲೇಬರ್ ಬಂದಿರ್ತಾರೆ, ಅವರು ಅಲ್ಲಿ ಸೆಟ್ ಮಾಡಿಕೊಳ್ತಾರೆ. ಮತ್ತು ಎಂಟಿ ಬಾಕ್ಸನ್ನು ಇಳಿಸುವಾಗ ಅವರು ನಮಗೆ ಬಾಕ್ಸನ್ನು ಗಾಡಿಯಿಂದ ತೆಗೆದುಕೊಡ್ತಾರೆ. ನಾವು ಲೋಡ್ ಮಾಡಿ ವಾಪಸ್ ಗಾಡಿಗೆ ಕೊಡುವಂಥದ್ದು. ಇನ್ನು ನಾವು ಕಂಪನಿ ಕಡೆಯಿಂದ ನಾವು ಈ ಒಂದು ಬಾಕ್ಸ್ ಲೋಡ್ ಮಾಡಿದ್ದಕ್ಕೆ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ನಮಗೆ 10 ರೂಪಾಯಿ, ನಮಗೆ ಲಾಸ್ಟು ಪೇಮೆಂಟ್ ಬರುವಾಗ 10 ರೂಪಾಯಿಯನ್ನು ನಮಗೆ ಪರ್ ಬಾಕ್ಸ್ ಆ್ಯಡ್ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ. ನಮಗೆ ಇಲ್ಲಿ 1,000 ಕೋಳಿಯನ್ನು ಲೋಡ್ ಮಾಡಲಿಕ್ಕೆ ಆ್ಯಕ್ಚುಯಲ್ ಕಾಸ್ಟ್ ಆಗಿರುವಂಥದ್ದು 1500ರಿಂದ 1600 ಕಾಸ್ಟ್ ಆಗ್ತದೆ. ಬಟ್ ಅಲ್ಲಿ ನಮಗೆ ಕಂಪನಿ ಕಡೆಯಿಂದ 600ರಿಂದ 800 ರೂಪಾಯಿ ವಾಪಸ್ ಬರ್ತದೆ ಅಂತ ಹೇಳಿದರೆ ಬಾಕ್ಸ್ ಲೆಕ್ಕದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಕೋಳಿ ದೊಡ್ಡದಾಗ್ತಾ ಹೋದರೆ ಒಂದು 80 ಬಾಕ್ಸ್ವರೆಗೆ ಆಗ್ತದೆ. ಕೋಳಿ ಚಿಕ್ಕದಿರುವಾಗ ಕೋಳಿಯನ್ನು ಲಿಫ್ಟ್ ಮಾಡಿದರೆ ಅಲ್ಲಿ ಬಾಕ್ಸ್ ಕಡಿಮೆ ಇರ್ತದೆ. ಒಂದು ಬಾಕ್ಸಲ್ಲಿ ಕೋಳಿ ಜಾಸ್ತಿ ಹಿಡಿಯೋದ್ರಿಂದ ಬಾಕ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿ ಒಂದು 5,000 ಕೋಳಿಯನ್ನು ನಾವು ಲೋಡ್ ಮಾಡಬೇಕಂತ ಹೇಳಿದರೆ ಟೋಟಲ್ ಒಂದು ಬ್ಯಾಚಲ್ಲಿ ಒಂದು 6ರಿಂದ 7 ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ನಮಗೆ ಫಾರ್ಮರಿಗೆ. ಅದರಲ್ಲಿ ಕಂಪನಿ ಕಡೆಯಿಂದ ಒಂದು 3ರಿಂದ 3,500 ಸಾವಿರ ರೂಪಾಯಿ ನಮಗೆ ರಿಟರ್ನ್ ಬರ್ತದೆ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ. ಉಳಿದಿರುವಂಥದ್ದು ನಮ್ಮ ಕೈಯಿಂದ ನಾವು ಕೊಡಬೇಕಾಗ್ತದೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.